ಹೋದ ವರ್ಷ ಸ್ಟ್ಯಾಬಿಂಗ್ ಘಟನೆ ಜಾಸ್ತಿ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ಬೆಳಗಾವಿ ಸಿಟಿ ಪೊಲೀಸಿಂದ ಒಂದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ದು ರಚನೆ ಮಾಡಲಾಗಿತ್ತು. ಆ ಪರ್ಪಸ್ ಏನಿತ್ತು ಅಂದರೆ, ಪ್ರತಿಯೊಂದು ಸ್ಟೇಷನಲ್ಲಿ ಇದು ಒಂದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇರುತ್ತೆ. ಅವರು ಪಬ್ಲಿಕ್ ಪ್ಲೇಸಸಲ್ಲಿ ತಿರುಗಾಡಬೇಕು, ರ್ಯಾಂಡಮ್ ಆಗಿ ಪಾಕೆಟ್ಸ್ ಅಥವಾ ಬ್ಯಾಗ್. ಹೋದ ವರ್ಷ ಸ್ಟ್ಯಾಬಿಂಗ್ ಘಟನೆ ಮಾಡಬೇಕು, ಯಾವುದೇ ವೇಪನಲ್ಲಿ ಕಂಡು ಬಂದರೆ ಅವ್ರ ಮೇಲೆ ಕಾನೂನಿತ ಕ್ರಮ ತಗೋಬೇಕು. ಇದೇ ಥರ ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಕನ್ಬರ್ಗಿನಲ್ಲಿ ಅವರಿಗೆ ಮಾಹಿತಿ ಬಂತು, ಒಬ್ಬ ಗಂಗಾರಾಮ್ ಲಕ್ಷ್ಮಣ್ ಕುಳನ್ನಾವರ್ ಅಂತ ವ್ಯಕ್ತಿ ಒಂದು ದೊಡ್ಡದು ಕಬ್ಬಿಣದ ತಲ್ವಾರ್ ತಗೊಂಡು ಓಪನ್ ಪ್ಲೇಸ್ನಲ್ಲಿ ತಿರುಗಾಡ್ತಾ ಇದ್ದ. ತಕ್ಷಣವೇ ಇದು ನಮ್ಮ ಆ್ಯಂಟಿ ಸ್ಕ್ಯಾಬ್ ಸಿಬ್ಬಂದಿ ಹೋಗಿ ಅವನಿಗೆ ಸೆಕ್ಯೂರ್ ಮಾಡಿದ್ದಾರೆ. ಅವನ ಮೇಲೆ ಆರ್ಮ್ಸ್ ಆ್ಯಕ್ಟ್ 27 ಮತ್ತು BNSದು KP ಆ್ಯಕ್ಟ್ದು 97 ಸೆಕ್ಷನಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಇವನ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಹೋದ ವರ್ಷ ಜೂನ್ ತಿಂಗಳಿಂದ ಇಲ್ಲಿವರೆಗೆ ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ಇದು 7ನೇ ಪ್ರಕರಣ ದಾಖಲು ಮಾಡಲಾಗಿದೆ. ಒಟ್ಟಾರೆ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಹೋದ 1 ವರ್ಷದಲ್ಲಿ ನಾವು 35 ಪ್ರಕರಣ ದಾಖಲು ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಈ ನಮ್ಮ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಎಲ್ಲ ಹಬ್ಬಗಳು ಆಗಲಿ ಅಥವಾ ಯಾವುದೇ ದೊಡ್ಡ ರ್ಯಾಲಿ ಆಗಲಿ ಅಲ್ಲಿ ಕೂಡ ಈ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಕೆಲಸ ಮಾಡ್ತಾ ಇರ್ತದೆ. ಒಟ್ಟಾರೆ ನಮ್ಮ ಉದ್ದೇಶ ಏನಿದೆ ಅಂದರೆ, ಬೆಳಗಾವಿ ನಗರದಲ್ಲಿ ಯಾರು ಈ ಥರ ವೆಪನ್ ತಗೊಂಡು ತಿರುಗಾಡಬಾರ್ದು.